ರಹಿತ ದಲಿತರಿಗೆ ಭೂಮಿಗಾಗಿ ಹೋರಾಟ ಆರಂಭಿಸಿದ್ದು ನ್ಯಾಯ ಸಿಗುವವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ತರೀಕೆರೆ ವೆಂಕಟೇಶ್ ಹೇಳಿದರು. ಎನ್ಆರ್ ಪುರ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆಯುತ್ತಿರುವ ಭೂಮಿಗಾಗಿ ಹೋರಾಟ ಅಹೋರಾತ್ರಿ ಪ್ರತಿಭಟನಾ ಸಭೆ ಉದ್ದೇಶಿಸಿ ಮಾತನಾಡಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಭೂಮಿ ನಮಗೆ ಬೇಕೇ ಬೇಕು, ಭೂಮಿ ನಮಗೆ ಬೇಕೇ ಬೇಕು, ಭೂಮಿ ನಮಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಸಮಿತಿಯಿಂದ 2010ರಲ್ಲಿ ತಹಶೀಲ್ದಾರ್ ಕಚೇರಿ ಮುಂಭಾಗ 22 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸಲಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಂದಿನ ಜಿಲ್ಲಾಧಿಕಾರಿ ದಲಿತರಿಗೆ ಸರ್ಕಾರಿ ಜಮೀನು ಕೊಡುವ ಬಗ್ಗೆ ಅಂದಿನ ತಹಶೀಲ್ದಾರ್ಗೆ ಆದೇಶಿಸಿದ್ದರು. ತಹಶೀಲ್ದಾರ್ ಅವರು ಸರ್ಕಾರಿ ಜಮೀನು ಅಳತೆ ಮಾಡಿಸಿ ನಕಾಶೆ ತಯಾರಿಸಿದ್ದರು. 3 ತಿಂಗಳ ಹಿಂದೆ ಹಾಲಿ ತಹಶೀಲ್ದಾರ್ ಅವರಿಗೆ ದಲಿತ ಭೂ ರೈತರಿಗೆ ಹಿಂದೆ ಮೀಸಲಿಟ್ಟಿದ್ದ ಜಾಗ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿತ್ತು. ಮನವಿಗೆ ಸ್ಪಂದಿಸಿ 1 ತಿಂಗಳ ಕಾಲಾವಕಾಶ ಕೋರಿದರು. ಆದರೆ 3 ತಿಂಗಳಾದರೂ ಕ್ರಮ ಕೈಗೊಂಡಿಲ್ಲ ಎಂದಿದ್ದಾರೆ. ನಾವು ಈ ಧರಣಿಯಿಂದ ಸತ್ಯಾಗ್ರಹ ಪ್ರತಿಭಟನೆಯಿಂದ ನಾವು ಯಾರು ಸಹ ಹೇಳೋದಿಲ್ಲ. ನಾವು ಭೂಮಿ ಕೊಡೋವರೆಗೂ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯಿಂದ ವೆಂಕಟರಾಮಪ್ಪ, ಬೆಂಗಳೂರಿನಿಂದ ರಾಜಶೇಖರ್ ಜಾಫ್ನೂರ್ ಮತ್ತು ಬೆಳಗಾವಿನಿಂದ ನಮ್ಮ ಗೋವಿಂದ ಸಣ್ಣಕ್ಕಿರವರು ಎಲ್ಲರೂ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸಮಿತಿ ಸದಸ್ಯರು, ಮಂಜಪ್ಪ ರಾಜ್ಯ ಸಮಿತಿ ಸದಸ್ಯರು ಕಡೂರು, ಹಾಗೂ ಅಬ್ದುಲ್ ರೆಹಮಾನ್ ಜಿಲ್ಲಾ ಸಂಘಟನಾ ಸಂಚಾಲಕರು, ತಾಲೂಕು ಸಂಚಾಲಕರು ಶ್ರೀಜೂರವರು, ಮೃತ್ಯುಂಜಯರವರು, ಸಿದ್ದಪ್ಪರವರು, ಕಬೀರ್ರವರು, ರಾಜುರವರು ಹಾಗೂ ಎಲ್ಲರೂ ಸಹ ಇವತ್ತು ನಮ್ಮ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ಎಲ್ಲ ನಮ್ಮ ಸಹೋದರಿಯರು ಇವತ್ತು ಈ ಒಂದು ಕರೆಗೆ ಎಲ್ಲರೂ ಭಾಗವಹಿಸಿದ್ರ. ನಿಮ್ಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ನಾವು ಭೂಮಿಗೆ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಿಂದ ನಮಗಲ್ಲ, ಇಡೀ ನಮ್ಮ ಸಮುದಾಯಕ್ಕೆ ಸಿಗುವಂಥ ಒಂದು ಲಾಭಗಳನ್ನು, ಆಮೇಲೆ ನಮ್ಮ ಸಮುದಾಯದವರು ಈ ಒಂದು ಲಾಭ ಪಡೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡುವಾಗೆ ಮುಂಬರುವ ದಿನಗಳಲ್ಲಿ ಇದನ್ನು ಎಲ್ಲ ಜಿಲ್ಲೆಗೆ ವಿಸ್ತರಣೆ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಹೋರಾಟ ಮಾಡಬೇಕೆಂದು ನಾವೆಲ್ಲ ವಿಚಾರ ಮಾಡಿದ್ದೇವೆ. ಅದಕ್ಕಾಗಿ ಇವರ ಒಂದು ಹೋರಾಟವನ್ನು ಎಲ್ಲರೂ ಕೂಡಿ ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಈ ಭೂಮಿ ಹೋರಾಟ ಇದು ಇವತ್ತಿನ ಹೋರಾಟ ಅಲ್ಲ. ಇದು ನಾವು ಸುಮಾರು 15 ವರ್ಷಗಳ ಹಿಂದೆಯೂ ಸಹ ಇಲ್ಲಿ ಒಂದು ಹೋರಾಟ ಬರವಣಿಗೆ ಮಾಡಿ ನಾವು ಒಂದು ಹೋರಾಟ ಮಾಡಿದ್ವಿ. ಇಲ್ಲಿ ಅನೇಕ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನರಸಿಂಹರಾಜಪುರ, ಕೊಪ್ಪ ಮತ್ತು ಶೃಂಗೇರಿ ಈ ಪ್ರದೇಶದಲ್ಲಿ ಭಾಳ ಅತಿ ಹೆಚ್ಚು ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಭಾಳ ಹೆಚ್ಚು ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಹೆಚ್ಚು ನಮ್ಮ ದಲಿತರು. ಮತ್ತು ಭೂಮಿನ ದಲಿತರಿಗೆ ನಾವು ಭೂಮಿಯನ್ನು ಕೊಡಬೇಕು, ವಸತಿನ ಕುಟುಂಬಗಳಿಗೆ ವಸತಿ ಕೊಡಬೇಕು ಅಂತೇಳಿ ನಾವು ಇದೇ ನಮ್ಮ ಎನ್ ವೆಂಕಟೇಶ್ ಅವರ ಇದು ಜಿಲ್ಲಾ ಸಂಚಾಲಕರ ಸಂದರ್ಭದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ಇಲ್ಲಿ 5 ಎಕರೆ ಜಮೀನನ್ನು ಮಂಜೂರು ಮಾಡಿಸಿತ್ತು. 122 ಎಕರೆಯ ಭೂಮಿಯನ್ನು ನಾವು ಮಂಜೂರು ಮಾಡಲಿಕ್ಕೆ ನಾವು ಬೇಡಿಕೆಯನ್ನು ಇಟ್ಟು ಒಂದು ಪ್ರತಿಭಟನೆ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ಈ ಭೂಮಿಯನ್ನು ನಾವು ಇವತ್ತು ಭೂಮಿ ಹೋರಾಟಕ್ಕಾಗಿ ಧರಣಿ ಮಾಡ್ತಿದ್ದೀವಿ. ಈ ಹೋರಾಟ 2010ರಿಂದ ಭಾರಿ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಆ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾ ಅಧಿಕಾರಿಗಳಾದಂಥ ನಾರಾಯಣಸ್ವಾಮಿ DC ಅವರು ಸ್ಥಳಕ್ಕೆ ಬಂದು ತಹಸೀಲ್ದಾರರು ಅದೇ ಒಂದು ಮೌಖಿಕ ಆದೇಶ ನೀಡ್ತಾರೆ 2010ರಲ್ಲಿ. ಅದನ್ನು ಇವರಿಗೆ ಎಲ್ಲಿ ಭೂಮಿ ಗೋಮಾಳ ಜಾಗ ಇದೆ ಆ ಜಾಗದಲ್ಲಿ ಗುರುತಿಸಿ ನಕ್ಷೆ ತಯಾರಿಸಿ ಜಾಗವನ್ನು ಮಂಜೂರಿ ಮಾಡಿಕೊಡಿ ಅಂತೇಳಿ 2010ರಿಂದ ಈವರೆಗೂ ನಾವು ಬರೀ ಕೇಳ್ತಾ ಬಂದಿದ್ದೀವಿ. ನಕ್ಷೆ ತಯಾರು ಮಾಡಿದ್ರು, ಅದಕ್ಕೆ ಕಡತ ತಯಾರಾಗಿ ಮಂಜೂರಾತಿ ಮಾಡಲಿಲ್ಲ. ಹಾಗಾಗ್ಬಿಟ್ಟು
ಇದು ಮಂಜೂರಾತಿ ಮಾಡಿಕೊಡಿ ಅಂತ ಕೇಳಿದಾಗ ಮೊನ್ನೆ ತಹಸೀಲ್ದಾರ್ ಹೇಳಿದ್ರು 1 ತಿಂಗಳು ಕಾಲ ಟೈಮ್ ಕೊಡಿ ಅಂತ ಕೇಳಿದಾಗ ಅವರು ಆಯಿತು ಅಂತ ಹೇಳಿ ಒಪ್ಕೊಂಡಿದ್ರು. 3 ತಿಂಗಳು ಆಯ್ತು. ಈಗ 3 ತಿಂಗಳಾಗಿರೋದ್ರಿಂದ ನಾವು ಧರಣಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಭೂ ಮಂಜೂರಿ ಆಗುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸೋಲ್ಲ. ಏನೇ ಬಂದ್ರೂ ನಾವು ಧರಣಿ ಏನು ಮಾಡ್ತಾ ಇದ್ದೀವಿ, ನಮಗೆ ನ್ಯಾಯ ಸಿಕ್ಕೋವರೆಗೂ ಈ ಧರಣಿಯನ್ನು ನಾವು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ನಾವು ನ್ಯಾಯಯುತವಾಗಿ ಈ ಧರಣಿಯನ್ನು ಮುಂದುವರಿಸಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳುವಂಥ ವಿಚಾರದಲ್ಲಿ ನಾವು ಮುನ್ನುಗ್ತಿದ್ದೇವೆ. ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಏನು ನಾವು 2005ರಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಇಲ್ಲಿ ನಮಗೆ ಭೂರಹಿತರಿಗೆ ಭೂಹೀನ ದಲಿತರಿಗೆ ನಮಗೆ ಭೂಮಿ ಕೊಡ್ತೀವಿ ಅಂತ ಹೇಳಿ ಕಡತ ತಯಾರಿಸಿ ನಕ್ಷೆ ತಯಾರಿಸಿ ಕೊಟ್ಟಂಥ ಮಾನ್ಯ ಆದೇಶ ನೀಡಿದಂಥ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತವು ನಮಗೆ ಇಲ್ಲಿವರೆಗೂ ಕೂಡ ಭೂಹೀನ ದಲಿತರಿಗೆ ಭೂಮಿ ಗುರುತಿಸಿ ಕೊಡಲಿಕ್ಕೆ ಆಗಿಲ್ಲ. ನಮ್ಮ ಬೇಡಿಕೆ ಏನಿದೆ, ಹೋರಾಟ ಏನಿದೆ, ಹಿಂದೆ ನಾವು ಅಮರನಾಥ ಉಪವಾಸ ಕೂಡ ಮಾಡಿದ್ದೇವೆ. ಈಗ ನಮ್ಮ ಬೇಡಿಕೆ ಈಡೇರದೇ ಇರೋದ್ರಿಂದ ಈ ತಿಂಗಳ ಪ್ರತಿಭಟನೆಯಲ್ಲಿ ರಾಜೇಶ್, ಸಿಜು, ಮಂಜಪ್ಪ, ನಾಗರಾಜ್, ಹಾಲೇಶಪ್ಪ, ಗೋವಿಂದ, ಸಣ್ಣಕ್ಕಿ, ಭೀಮಯ್ಯ ಮುಂತಾದವರು ಉಪಸ್ಥಿತರಿದ್ದರು.